ಇಲ್ಲೇ ಅಕ್ಕ ಇರಲಿಲ್ಲ, ನಿಮ್ಮ ನೆಲದ ಮಗಳು ಅಕ್ಕ ಮಹಾದೇವಿ. ಅಕ್ಕಿ ಇವು ಎದಕ್ಕೆ ಕಳ್ತಾವೆ ಇವು ಮಂದಿ ಅಂತಿಲ್ಲ. ಈ ಲೋಕದ ಮಂದಿ ಎದಕ್ಕೆ ಕಳ್ತಾವೆ ಇವು? ಈ ಒಳಗ ಒಂದು 4 ವಿಷಯ ಕಳ್ತಾವ. ಎದಕ್ಕೆ ಕಳ್ತಾವಂದ್ರೆ ನನಗಿರಾಕ ಒಂದಿಷ್ಟು ನ್ಯಾಳಿಲ್ಲ ಅಂತ ಕಳ್ತಾವ, ಒಂದಿಷ್ಟು ಇರಾಕ ನ್ಯಾಳಿಲ್ಲ ಅಂತ ಕಳ್ತಾವ, ಇಲ್ಲ ನಮ್ಗೊಂದು ಸ್ವಲ್ಪ ಊಟಕ್ಕೆ ಸರಿಯಾಗಿ ಸಿಗುವಲ್ಲ ಅಂತ ಕಳ್ತಾವ, ಇಲ್ಲ ನಮ್ಗೆ ಒಟ್ಟ ನಮ್ಮ ಸಂಬಂಧಿಕರು ಯಾರು ನಮಗೆ ಮಾತಾಡಿಸುವಲ್ಲ ಅಂತ ಕಳ್ತಾವ. ಇವ 3 ವಿಷಯ ಕಳ್ತಾವೆ ಇವು ಮಂದಿ. ಅಕ್ಕ ಅಂತಾಳ, ಚನ್ನ ಮಲ್ಲಿಕಾರ್ಜುನ ದೇವ ಆನು ಪರಮ ಸುಖಿಯಾದ. ಸುಮ್ಮನೆ ವಿಚಾರ ಮಾಡ್ರಿ, ನಮಗೆ ಚಲೋ ಮನಿ ಐತಿ, ಹೊಲ ಅದಾವ, ಅಡಿಕೆ ತೋಟ ಅದಾವ, ಬ್ಯಾಂಕ್ ಬ್ಯಾಲೆನ್ಸ್ ಅದಾವ, ಕೇಳೋರು ಅದಾರ, ಎಲ್ಲ ಇದ್ರೂ ನಮಗೆ ದುಃಖ ಹೋಗಿಲ್ಲ. ಒಲಿದು ಬಂದ ಪಟ್ಟದರಸಿಯ ಪದವಿಯನ್ನೇ ತ್ಯಾಗ ಮಾಡಿದ ಅಕ್ಕ, ಏನೂ ಇಲ್ಲ ದಿಗಂಬರವಾಗಿ ಹೊರಟಂತ ಅಕ್ಕ ಅಂದಳ ಆನು ಪರಮ ಸುಖಿಯಾದ. ಏನೂ ಇಲ್ಲದೆ ಹೆಣ್ಮಗಳು ನಾನು ಪರಮ ಸುಖಿಯಾದೆ ಅಂತಾಳ. ಎಲ್ಲ ಇರುವಂತ ನಾವು ಆನು ಪರಮ ದುಃಖಿಯಾದೆ ಅಂತ ನಾವು ಅಂತೀವಿ. ಅಲ್ಲ, ಏನೂ ಇಲ್ಲದ ಆ ಜಿಜ್ಞಾಸುವಿನಲ್ಲಿ ಸುಖವಾಗಿರುವಂಥದ್ದೇನಿರ್ತದೆ ಅಂತ. ಇವು ಒಳಗ 3 ಕಳ್ತಾವ ಇವು ಮಂದಿ. ಒಂದಿಟ್ಟು ನ್ಯಾಳ ಬೇಕಂತ ಹೇಳ್ತಾವ, ಒಂದಿಷ್ಟು ಪ್ರಸಾದ ಕಳ್ತಾವ, ಇಲ್ಲಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಯಾರು ನಮಗೆ ಮಾತಾಡ್ಸೋದಿಲ್ಲ ಅಂತ ಹೇಳ್ತಾವ ಅಷ್ಟೇ. ನಾ ಯಾಕೆ ಸುಖವಾಗಿದ್ದೀನಿ ಅಂದ್ರೆ ಅಕ್ಕ ಎಷ್ಟು ಕ್ಲಿಯರ್ ಮಾಡ್ತಾಳಂದ್ರೆ, ಏನು ಹೊಟ್ಟೆ ಶೀತ ಯಾರೋ ಪ್ರೀತಿ ಒಂದು ಒಬ್ಬರು ಮನೆ ಮುಂದೆ ಒಂದಿಷ್ಟು ಊಟ ಮಾಡ್ತೀನಿ, ಹಸಿವಾಗಡೆ ಭಿಕ್ಷಾನ್ನಗಳು, ಒಂದಿಷ್ಟು ನೀರಡಿಕೆ ಆತ, ಕೆರೆ ಹಳ್ಳ ಬಾವಿ ಹೊಳೆಗಳು ನೀರು ಕುಡಿತೀನಿ, ಒಂದಿಷ್ಟು ಮಕ್ಕೋಬೇಕನ್ನಿಸ್ತಾ ಶಯನಕ್ಕೆ ಹಾಡು ದೇಗುಲಗಳು. ಮತ್ತೆ ಈ ಮಂದಿ ಜೊತೆಗೆ ಮಾತಾಡಕ್ಕೆ ಹೋಗ್ತೀನಿ, ಅವ್ರು ಮಾತಾಡ್ಸಕ್ ಹೋದ್ರೆ ಮಾತಾಡ್ತೀನಿ. ಅಕಸ್ಮಾತ್ ಅವ್ರು ಮೂಗು ಮುಡ್ಕೊಂಡು ಆ ಕಡೆ ಹೋದ್ರಂದ್ರೆ ಅವ್ರು ಕೂಡ ನಾ ಯಾಕೆ ಮಾತಾಡಕ್ಕೆ ಹೋಗ್ಲಿ, ನಾನು ಈ ಜನರ ಜೊತೆ ಮಾತಾಡೋದಿಲ್ಲ, ಸಾಕ್ಷಾತ್ ದೇವ ಚನ್ನ ಮಲ್ಲಿಕಾರ್ಜುನನೊಂದಿಗೆ ಮಾತಾಡ್ತೀನಿ, ಜನರ ಜೊತೆ ಯಾಕೆ ಮಾತಾಡಕ್ಕೆ ಹೋಗ್ಲಿ ನಾನು. ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ದೇವನೀಯನ. ಏನೂ ಇಲ್ಲಾರದ ತಾಯಿ ತಾನು ಎಷ್ಟು ಸುಖವಾಗದಾಳ, ಎಲ್ಲ ಇದ್ದು ನಮಗೆ ಯಾಕೆ ದುಃಖ ಆಗ್ತದೆ ಅನ್ನೋದೇ ಚಿಂತನೆ ಅಷ್ಟೆ. ಅದಕ್ಕೆ ಮನುಷ್ಯನಿಗೆ ದುಃಖ ಹೋಗಬೇಕಾದ್ರೆ ತಿಳ್ಕೊಳ್ಳೋದಷ್ಟೇ. ಒಂದಿಷ್ಟು ತಾವೇನು ಮಾಡಿರಲಿ, ಒಂದಿಷ್ಟು ಜ್ಞಾನ ಬೇಕು ಮನುಷ್ಯನಿಗೆ, ಅನುಭವಿಗಳ ಮಾತು ಬೇಕು. ಜ್ಞಾನದ ಮಾತುಗಳಿಂದ ಈ ಮನಸ್ಸು ಏನಾಗ್ತದೆ, ತಿಳಿ ಆಗ್ಲಿಕ್ಕೆ